ಈಗ ನೋಡ್ಕೊಳ್ಳಿ ಕ್ವಶನ್ನು. ಸಾಲ್ವ್ y ಡ್ಯಾಶ್ ಈಸ್ ಈಕ್ವಲ್ ಟು 3x ಪ್ಲಸ್ ವೈ ಸ್ಕ್ವಯರ್ y ಆಫ್ 0 ಈಸ್ ಈಕ್ವಲ್ ಟು 1 ಯೂಸಿಂಗ್ ಟೇಲರ್ ಸೀರೀಸ್ ಮೆಥಡ್ ಅಟ್ x ಈಸ್ ಈಕ್ವಲ್ ಟು 0.1 ಆ್ಯಂಡ್ 0.2. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟು ಗಿವನ್ ಡೇಟಾನ ಬರ್ಕೊಳ್ಳಿ. y ಡ್ಯಾಶ್ ಈಸ್ ಈಕ್ವಲ್ ಟು 3x ಪ್ಲಸ್ ವೈ ಸ್ಕ್ವಯರ್ y ಆಫ್ 0 ಈಸ್ ಈಕ್ವಲ್ ಟು 1. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ನೀವು ಇದನ್ನ x0 ಅಂತ ಬರ್ಕೋಬೇಕು, ಇದನ್ನ y0. ವಿ ಹ್ಯಾವ್ x0 ಏನು 0, y0 ಏನು 1. ಅರ್ಥ ಆಗ್ತಿದೆಯಲ್ವಾ? ಇದನ್ನ x0 ಅಂತ ತೊಗೊಳ್ಳಿ, ಇದನ್ನ y0 ಅಂತ ತೊಗೊಳ್ಳಿ. ಗೊತ್ತಾಗ್ತಿದೆಯಲ್ವಾ? ನೆಕ್ಸ್ಟ್ ಏನು ಮಾಡಬೇಕು ನಾವು ಈ y ಡ್ಯಾಶ್ನ ಇನ್ನೊಂದು ಸತಿ ಬರ್ಕೊಬಿಡಿ. ಹೇಳಿ y ಡ್ಯಾಶ್ ಈಸ್ ಈಕ್ವಲ್ ಟು 3x ಪ್ಲಸ್ ವೈ ಸ್ಕ್ವೇರ್. ದೇರ್ ಫೋರ್ ಹೇಳಿ y ಡ್ಯಾಶ್ ಆಫ್ x0 ಈಸ್ ಈಕ್ವಲ್ ಟು 3 ಇಂಟು x0 ಏನು 0 ಪ್ಲಸ್ y0 ಏನು ಹೇಳಿ 3 ಇಂಟು 0 ಏನು. ಇದು ಕ್ಯಾಲ್ಸಿಲ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್ 3 ಇಂಟು 0 ಪ್ಲಸ್ 1 ಸ್ಕ್ವೇರ್ ಎಷ್ಟು ಬರುತ್ತೆ? ಆನ್ಸರ್ 1. ಈಗ y ಡ್ಯಾಶ್ ಆದಮೇಲೆ y ಡಬಲ್ ಡ್ಯಾಶ್ನ ಫೈಂಡ್ ಮಾಡ್ಕೋಬೇಕು. ಇಲ್ಲಿ ನೋಡಿ y ಡಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು ನಿಮಗೆ. ಏನು ಗೊತ್ತಿರಬೇಕು? ಇಲ್ಲಿ ಬರಿತೀನಿ ನೋಡಿ. ಫಸ್ಟು ಡಿ ಬೈ ಡಿ ಎಕ್ಸ್ ಆಫ್ ವೈ ಡ್ಯಾಶ್ ಅಂದ್ರೇನು? ವೈ ಡಬಲ್ ಡ್ಯಾಶ್. ಇದು ಫಾರ್ಮುಲಾ ಗೊತ್ತಿರಬೇಕು ನಿಮಗೆ. ಡಿ ಬೈ ಡಿ ಎಕ್ಸ್ ಆಫ್ ವೈ ಡ್ಯಾಶ್ ಅಂದ್ರೇನು? ವೈ ಡಬಲ್ ಡ್ಯಾಶ್. ಡಿ ಬೈ ಡಿ ಎಕ್ಸ್ ಆಫ್ 3x ಅಂದರೆ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಅಂದ್ರೇನು? 1. ಇನ್ನೊಂದು ಡಿ ಬೈ ಡಿ ಎಕ್ಸ್ ಆಫ್ ವೈ ಸ್ಕ್ವೇರ್ ಅಂದರೆ ವೈ ಸ್ಕ್ವೇರ್ಗೆ 2y, ವೈಗೆ ಡಿ ವೈ ಬೈ ಡಿ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಇದು ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಅಂದರೆ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡಬೇಕು ನೀವು. ಹೇಳಿ ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು? ವೈ ಡಬಲ್ ಡ್ಯಾಶು. ಇಲ್ಲಿ 3 ಇಂಟು ಎಕ್ಸ್ ಇದ್ದಾಗ 3 ಇಂಟು ಎಕ್ಸ್ಗೇನು 1. ನೋಡಿ ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ವೈ ಅಂದರೆ ವೈ ಡ್ಯಾಶ್ ಬದಲು ವೈ ಡಬಲ್ ಡ್ಯಾಶು. 3 ಹಂಗೆ ಇಟ್ಕೊಳ್ಳಿ. ಎಕ್ಸ್ ಬದಲು ಏನು 1 ಪ್ಲಸ್ ವೈ ಸ್ಕ್ವೇರ್ ಬದಲು 2y ಡಿ ವೈ ಬೈ ಡಿ ಎಕ್ಸ್. ಇದನ್ನ 2y ವೈ ಡ್ಯಾಶ್ ಅಂತ ಬರ್ಕೋಬೋದು. ಏನಂತ ಬರ್ಕೋಬೋದು? 2y ಇಂಟು ವೈ ಡ್ಯಾಶ್. ಅರ್ಥ ಆಯ್ತಲ್ವಾ? ಈಗ ಹೇಳಿ ಪ್ಲಸ್ ವೈ ಸ್ಕ್ವೇರ್ಗೇನು 2y ವೈ ಡ್ಯಾಶ್ ಹೇಳಿ. ದೇರ್ ಫೋರ್ ವೈ ಡಬಲ್ ಡ್ಯಾಶ್ ಆಫ್ x0 ಈಸ್ ಈಕ್ವಲ್ ಟು ಹೇಳಿ ಏನಾಗುತ್ತೆ? 3 ಇಂಟು 1 ಅಂದ್ರೇನು? 3 ಪ್ಲಸ್ ಹೇಳಿ 2 ಇಂಟು ವೈ ಅಂದ್ರೇನು? ವೈ ಅಂದರೆ y0 ಎಷ್ಟು? 1 ಇಂಟು ವೈ ಡ್ಯಾಶ್ ಅಂದ್ರೇನು? 1. ಇದನ್ನ ಕ್ಯಾಲ್ಸಿಲಿ ಟೈಪ್ ಮಾಡ್ಕೊಳ್ಳಿ. ಹೇಳಿ 3 ಪ್ಲಸ್ 2 ಇಂಟು 1 ಇಂಟು 1 ಎಷ್ಟು ಬರುತ್ತೆ? 5. ಅರ್ಥ ಆಗ್ತಿದೆಯಲ್ವಾ? ಈಗ ವೈ ಡಬಲ್ ಡ್ಯಾಶ್ ಆಯಿತು. ವೈ ಡಬಲ್ ಡ್ಯಾಶ್ ಆಫ್ x0. ನೆಕ್ಸ್ಟು ವೈ ಟ್ರಿಪಲ್ ಡ್ಯಾಶ್. ಇಲ್ಲಿ ನೋಡಿ 3 ಇಂಟು 1 ಅಂದ್ರೇನು? 3 ಅಲ್ವಾ? ಈಗ ನಮಗೆ ಡಿಫ್ರೆನ್ಷಿಯೇಷನ್ ಯಾವುದ್ರದ್ದು ಗೊತ್ತಿರಬೇಕು ನಮಗೆ. ಇಲ್ಲಿ ನೋಡಿ ಡಿ ಬೈ ಡಿ ಎಕ್ಸ್ ಆಫ್ 3 ಅಂದ್ರೇನು? 0. 3x ಇದ್ದರೆ 3 ಇಂಟು 1, ಬರೀ 3 ಇದ್ದರೆ 0. ಮತ್ತು ಡಿ ಬೈ ಡಿ ಎಕ್ಸ್ ಆಫ್ ವೈ ಇಂಟು ವೈ ಡ್ಯಾಶ್ಗೆ ಗೊತ್ತಿರಬೇಕು. ಇಲ್ಲಿ ವೈ ಇಂಟು ವೈ ಡ್ಯಾಶ್ ಅಂತ ಬಂದಾಗ ಪ್ರಾಡಕ್ಟ್ ರೂಲ್ ಅಪ್ಲೈ ಮಾಡಬೇಕು. ಇಲ್ಲಿ ಫಸ್ಟು ವೈ ಇಟ್ಕೊಳ್ಳಿ. ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು? ಪ್ಲಸ್ ವೈ ಡ್ಯಾಶ್ನ ಇಟ್ಕೊಳ್ಳಿ ಹಂಗೆ. ವೈಗೆ ಡಿಫ್ರೆನ್ಷಿಯೇಷನ್ ಏನು? ವೈ ಡ್ಯಾಶ್. ಇಲ್ಲಿ ಬರ್ಕೊಳ್ಳಿ. ಹೇಳಿ ವೈ ಡಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು? ವೈ ಟ್ರಿಬಲ್ ಡ್ಯಾಶ್. 3ಗೆ ಡಿಫ್ರೆನ್ಷಿಯೇಷನ್ ಏನು? 0 ಪ್ಲಸ್ 2 ಹಂಗೆ ಇಟ್ಕೊಳ್ಳಿ. ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು? ವೈ ಡಬಲ್ ಡ್ಯಾಶ್ ಪ್ಲಸ್ ವೈ ಡ್ಯಾಶ್ ಇಂಟು ವೈ ಡ್ಯಾಶ್. ಇಲ್ಲಿ ಇನ್ನೊಂದು ಸತಿ ವೈ ತ್ರಿಬಲ್ ಡ್ಯಾಶ್ ಬರ್ಕೊಳ್ಳಿ. ಹೇಳಿ
2 ಇಂಟು ವೈ ಡಬಲ್ ಡ್ಯಾಶ್, ಕರೆಕ್ಟ್ ಅಲ್ವಾ? ಪ್ಲಸ್ ಇಂಟು ಪ್ಲಸ್ ಪ್ಲಸ್ 2 ಇಂಟು ವೈ ಡ್ಯಾಶ್ ಏನಾಗುತ್ತೆ? ವೈ ಡ್ಯಾಶ್ ಸ್ಕ್ವೇರ್ ಆಗುತ್ತೆ. ದೇರ್ ಫೋರ್ ಹೇಳಿ ವೈ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಈಸ್ ಈಕ್ವಲ್ ಟು 2 ಇಂಟು ವೈ ಅಂದರೆ ವೈ ನಾಟ್ ಎಷ್ಟು? 1. ವೈ ಡಬಲ್ ಡ್ಯಾಶ್ ಅಂದರೆ 5 ಪ್ಲಸ್ 2 ಇಂಟು ವೈ ಡ್ಯಾಶ್ ಅಂದರೆ ಎಷ್ಟು? 1 ಸ್ಕ್ವೇರ್. ಎಷ್ಟಾಗುತ್ತೆ ಆನ್ಸರ್ ಇದು? 2 ಇಂಟು 1 ಇಂಟು 5 ಪ್ಲಸ್ 2 ಇಂಟು 1 ಸ್ಕ್ವೇರ್ 12. ಕರೆಕ್ಟ್ ಅಲ್ವಾ? ಈಗ ಇದಾಯಿತು. ಈಗ ನೆಕ್ಸ್ಟು ವೈ ತ್ರಿಬಲ್ ಡ್ಯಾಶ್, ಇನ್ನೊಂದು ವೈ ಡಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು? ವೈ ಡಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು? ವೈ ತ್ರಿಬಲ್ ಡ್ಯಾಶ್. ನೆಕ್ಸ್ಟ್ ಏನು ನೋಡಿ, ಡಿಫ್ರೆನ್ಷಿಯೇಷನ್ ಯಾವ್ದಾದ್ರು ಗೊತ್ತಿರಬೇಕು. ವೈ ತ್ರಿಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಗೊತ್ತಿರಬೇಕು. ಹೇಳಿ ಡಿ ಬೈ ಡಿ ಎಕ್ಸ್ ಆಫ್ ವೈ ತ್ರಿಬಲ್ ಡ್ಯಾಶ್ಗೇನು? ವೈ 4 ಡ್ಯಾಶ್. ನೆಕ್ಸ್ಟ್ ಹೇಳಿ ಡಿ ಬೈ ಡಿ ಎಕ್ಸ್ ಆಫ್ ಹೇಳಿ ವೈ ಇಂಟು ವೈ ಡಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಹೆಂಗೆ ಅಂದರೆ, ಫಸ್ಟ್ ವೈನ ಇಟ್ಕೋಬೇಕು. ವೈ ಡಬಲ್ ಡ್ಯಾಶ್ಗೇನು? ವೈ ತ್ರಿಬಲ್ ಡ್ಯಾಶ್ ಪ್ಲಸ್ ವೈ ಡಬಲ್ ಡ್ಯಾಶ್ ಹಂಗೆ ಇಟ್ಕೋಬೇಕು. ವೈಗೇನು? ವೈ ಡ್ಯಾಶ್. ಅರ್ಥ ಆಗ್ತಿದೆಯಲ್ವಾ? ಇನ್ನೊಂದು ವೈ ಡ್ಯಾಶ್ ಸ್ಕ್ವೇರ್ಗೆ ಹೇಳಿ ಡಿ ಬೈ ಡಿ ಎಕ್ಸ್ ಆಫ್ ವೈ ಡ್ಯಾಶ್ ಸ್ಕ್ವೇರ್ಗೆ ಫಸ್ಟು 2 ಟೈಮ್ಸ್ ವೈ ಡ್ಯಾಶು, ಆಮೇಲೆ ಡಿ ಬೈ ಡಿ ಎಕ್ಸ್ ಆಫ್ ವೈ ಡ್ಯಾಶ್ ಅಂದರೆ ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು? ವೈ ಡಬಲ್ ಡ್ಯಾಶ್. ಈಗ ವೈ ಡ್ಯಾಶ್ ಸ್ಕ್ವೇರ್ ಇದ್ದರೆ 2 ವೈ ಡ್ಯಾಶು ವೈ ಡಬಲ್ ಡ್ಯಾಶ್, ವೈ ಸ್ಕ್ವೇರ್ ಇದ್ದರೆ 2 ವೈ ಡ್ಯಾಶ್. ಅರ್ಥ ಆಯ್ತಲ್ವಾ? ಈಗ ನೋಡಿ, ಈಗ ಹೇಳಿ ವೈ ತ್ರಿಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು? ವೈ 4 ಡ್ಯಾಶು 2 ಹಂಗೆ ಇಟ್ಕೊಳ್ಳಿ. ವೈ ಡಬಲ್ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ಏನು? ವೈ ತ್ರಿಬಲ್ ಡ್ಯಾಶ್ ಪ್ಲಸ್ ವೈ ಡಬಲ್ ಡ್ಯಾಶ್ ವೈ ಡ್ಯಾಶ್ ಪ್ಲಸ್ 2 ಹಂಗೆ ಇಟ್ಕೊಳ್ಳಿ. ವೈ ಡ್ಯಾಶ್ ಸ್ಕ್ವೇರ್ಗೆ ಡಿಫ್ರೆನ್ಷಿಯೇಷನ್ ಏನು? 2 ವೈ ಡ್ಯಾಶ್ ವೈ ಡಬಲ್ ಡ್ಯಾಶ್. ಈಗೇನಾಗುತ್ತೆ? ವೈ 4 ಡ್ಯಾಶ್ ಅಂದರೆ ಫಾರ್ಮುಲಾ 2 ವೈ ತ್ರಿಬಲ್ ಡ್ಯಾಶ್ ಪ್ಲಸ್ 2 ರೀಅರೇಂಜ್ ಮಾಡಿ ಬೇಕಾದರೆ ಬರ್ಕೊಳ್ಳಿ. ವೈ ಡ್ಯಾಶ್ ವೈ ಡಬಲ್ ಡ್ಯಾಶ್ 2 2s 4 ವೈ ಡ್ಯಾಶ್ ವೈ ಡಬಲ್ ಡ್ಯಾಶ್. ಏನಾಯಿತು? ವೈ 4 ಡ್ಯಾಶ್ ಅಂದರೆ 2 ವೈ ತ್ರಿಬಲ್ ಡ್ಯಾಶ್. ಇದು ಲೈಕ್ ಟರ್ಮ್ ಅಲ್ವಾ, ಅಂದರೆ ಸೇಮ್ ಇದೆ. 2 + 4 ಎಷ್ಟಾಗುತ್ತೆ? 6 ವೈ ಡ್ಯಾಶ್ ವೈ ಡಬಲ್ ಡ್ಯಾಶ್. ದೇರ್ ಫೋರ್ ಹೇಳಿ ವೈ 4 ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 2 ಇಂಟು ವೈ ಏನು? ವೈ ನಾಟ್. ಎಷ್ಟು ವೈ ನಾಟು? 1 ಪ್ಲಸ್ ವೈ ತ್ರಿಬಲ್ ಡ್ಯಾಶ್ ಅಂದರೆ 12 ಪ್ಲಸ್ 6 ಇಂಟು ವೈ ಡ್ಯಾಶ್ ಅಂದರೆ 1, ವೈ ಡಬಲ್ ಡ್ಯಾಶ್ ಅಂದರೆ 5. ಇನ್ನು ಕ್ಯಾಲ್ಸಿಲ್ ನೀಟಾಗಿ ಮಾಡ್ಕೊಳ್ಳಿ. ಹೇಳಿ 2 ಇಂಟು 1 ಇಂಟು 12 ಪ್ಲಸ್ 6 ಇಂಟು 1 ಇಂಟು 5 ಎಷ್ಟು ಬರುತ್ತೆ? 54. ಈಗ ಇದಾದಮೇಲೆ ಏನು ಮಾಡಬೇಕು? ಫಾರ್ಮುಲಾ ಬರಿಬೇಕು. ಯಾವುದ್ರದ್ದು? ಟೇಲರ್ ಸೀರೀಸ್ ಮೆಥಡ್ ಗೊತ್ತಾಗ್ತಿದೆಯಲ್ವಾ? ವೈ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಫಾರ್ಮುಲಾ ಬಂದು ವೈ ಆಫ್ ಎಕ್ಸ್ ನಾಟ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಇಂಟು ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಹೋಲ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಹೋಲ್ ಪವರ್ 3 ಬೈ ವೈ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಪ್ಲಸ್ ಹೇಳಿ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಹೋಲ್ ಪವರ್ 4 ಬೈ 4 ಫ್ಯಾಕ್ಟೋರಿಯಲ್ ವೈ 4 ಡ್ಯಾಶ್ ಆಫ್ ಎಕ್ಸ್ ನಾಟ್.
ಇಲ್ಲಿ ವೈ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ವೈ ಆಫ್ ಎಕ್ಸ್ ನಾಟ್ ಅಂದರೆ ವೈ ನಾಟ್ ಅಂತ. ವೈ ನಾಟ್ ಎಷ್ಟು? 1 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಅಂದ್ರೇನು 0. ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 1 ಎಕ್ಸ್ ಮೈನಸ್ 0 ಹೋಲ್ ಸ್ಕ್ವೇರ್ ಬೈ 2 ಫ್ಯಾಕ್ಟೋರಿಯಲ್ ಅಂದ್ರೇನು 2. ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದ್ರೇನು 5 ಎಕ್ಸ್ ಮೈನಸ್ 0 ಹೋಲ್ ಪವರ್ 3 ಫ್ಯಾಕ್ಟೋರಿಯಲ್ ಅಂದರೆ 6. ವೈ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 12. ನೆಕ್ಸ್ಟು ಪ್ಲಸ್ ಎಕ್ಸ್ ಮೈನಸ್ 0 ಹೋಲ್ ಪವರ್ 4 ಬೈ 4 ಫ್ಯಾಕ್ಟೋರಿಯಲ್ ಅಂದರೆ 24. ವೈ 4 ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 54 ಬರ್ಕೋಬಿಡಿ. ಈಗ ವೈ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 1 ಪ್ಲಸ್ ಎಕ್ಸ್ ಮೈನಸ್ 0 ಅಂದರೆ ಎಕ್ಸ್ ಇಂಟು 1 ಏನಾಗುತ್ತೆ ಎಕ್ಸ್ 5/2 ಎಕ್ಸ್ ಮೈನಸ್ 0 ಹೋಲ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ 12/6 ಅಂದರೆ 2 ಎಕ್ಸ್ ಕ್ಯೂಬ್ 54/24 54/9/4 9/4 ಎಕ್ಸ್ ಪವರ್ 4. ಈಗ ಇದಾದಮೇಲೆ ಏನು ಫೈಂಡ್ ಮಾಡಬೇಕು? ವೈ ಆಫ್ 0.1 ವೈ ಆಫ್ 0.2. ಈಗ ನೋಡಿ ವೈ ಆಫ್ 0.1 ಅಂದರೆ ಎಕ್ಸ್ ಜಾಗದಲ್ಲಿ 0.1 ಹಾಕಬೇಕು. 1 ಪ್ಲಸ್ 0.1 ಪ್ಲಸ್ 5/2 0.1 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 0.1 ಹೋಲ್ ಕ್ಯೂಬ್ ಪ್ಲಸ್ 9/4 0.1 ಹೋಲ್ ಪವರ್ 4. ವೈ ಆಫ್ 0.2 ಅಂದ್ರೇನು? 1 ಪ್ಲಸ್ 0.2 ಪ್ಲಸ್ 5/2 0.2 ಹೋಲ್ ಸ್ಕ್ವೇರ್ ಪ್ಲಸ್ 2 ಇಂಟು 2 ಹೋಲ್ ಕ್ಯೂಬ್ ಪ್ಲಸ್ 9/4 ಹೋಲ್ ಪವರ್ 4. ಗೊತ್ತಾಯ್ತಲ್ವಾ? ಈಗ ನೋಡಿ ಇದನ್ನ ಫೈಂಡ್ ಮಾಡೋದು ಯಾವ ಥರ ಅಂದರೆ ಇದನ್ನ ಟೈಪ್ ಮಾಡ್ಕೊಳ್ಳಿ. 1 ಪ್ಲಸ್ ಹೇಳಿ ಆಲ್ಫಾ ಎಕ್ಸ್ ಪ್ಲಸ್ 5/2 ಆಲ್ಫಾ ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಆಲ್ಫಾ ಎಕ್ಸ್ ಪವರ್ 3 ಪ್ಲಸ್ 9/4 ಆಲ್ಫಾ ಎಕ್ಸ್ ಪವರ್ 4. ಕರೆಕ್ಟ್ ಅಲ್ವಾ? ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ ಏನಾಗಬೇಕು? ಎಷ್ಟು ಬರುತ್ತೆ? 4 ಡೆಸಿಮಲ್ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4 ಎಷ್ಟು ಬರುತ್ತೆ? 1.1272. ಮತ್ತು ಇದಕ್ಕೆ ಕ್ಯಾಲ್ಕುಲೇಟ್. ಎಕ್ಸ್ ಜಾಗದಲ್ಲಿ ಏನು ಹಾಕೋಣ ಈಗ? 0.2 ಎಷ್ಟು ಬರುತ್ತೆ? 1.3196. ಈ ಥರ ಮಾಡಬೇಕು. ಗೊತ್ತಾಗ್ತಿದೆಯಲ್ವಾ? ಎಕ್ಸ್ ಜಾಗದಲ್ಲಿ ಫಸ್ಟ್ 0.1 ಆಮೇಲೆ 0.2 ಹಾಕಬೇಕು. ಕ್ಯಾಲ್ಸಿಲಿ ಇದು ಹೆಂಗೆ ಟೈಪ್ ಮಾಡ್ಕೋಬೇಕು. ಈಗ ನೋಡಿ ಇನ್ನೊಂದು ಸತಿ ಹೇಳ್ಕೊಟ್ಬಿಡ್ತೀನಿ. ಕ್ವಶನ್ ಫಸ್ಟು ಸಾಲ್ವ್ y dash is equal to 3x plus y square, y of 0 is equal to 1 using Taylor series method at x is equal to 0.1 and 0.2. ಫಸ್ಟು ಕ್ವಶನ್ ಬರ್ಕೊಳ್ಳಿ. ಇದು ಬರ್ಕೊಳ್ಳಿ. ವಿ ಹ್ಯಾವ್ x ನಾಟ್ 0 y ನಾಟ್ 1. ಇದನ್ನ ಮತ್ತೆ ಬರ್ಕೊಳ್ಳಿ. ಎಕ್ಸ್ ಜಾಗದಲ್ಲಿ 0 ಹಾಕಿ, ವೈ ಜಾಗದಲ್ಲಿ 1 ಹಾಕಿ ಅಷ್ಟೆ. ವೈ ಡ್ಯಾಶ್ಗೆ ಡಿಫ್ರೆನ್ಷಿಯೇಷನ್ ವೈ ಡಬಲ್ ಡ್ಯಾಶ್, ಎಕ್ಸ್ಗೆ 1, ವೈ ಸ್ಕ್ವೇರ್ಗೆ 2y ವೈ ಡ್ಯಾಶ್. ಇದು ಗೊತ್ತಿರಬೇಕು. ವೈ ಡ್ಯಾಶ್ಗೆ ವೈ ಡಬಲ್ ಡ್ಯಾಶ್ 3 ಇಂಟು ಎಕ್ಸ್ಗೇನು 1 2y ವೈ ಡ್ಯಾಶ್. ವೈ ಡಬಲ್ ಡ್ಯಾಶ್ 3 ಇಂಟು 1 ಏನು 3 ಪ್ಲಸ್ 2 ಇಂಟು ವೈ ನಾಟ್ ಅಂದರೆ 1 ವೈ ಡ್ಯಾಶ್ ಅಂದರೆ 1. ಇದು 5 ಆಗುತ್ತೆ. ವೈ ಡಬಲ್ ಡ್ಯಾಶ್ಗೆ ವೈ ತ್ರಿಬಲ್ ಡ್ಯಾಶ್ 3ಗೆ ಡಿಫ್ರೆನ್ಷಿಯೇಷನ್ ಪ್ಲಸ್ 2 ಇಂಟು ಇದು ಪ್ರಾಡಕ್ಟ್ ವೈ ಇಂಟು ವೈ ಡಬಲ್ ಡ್ಯಾಶ್ ಪ್ಲಸ್ ವೈ ಡ್ಯಾಶ್ ಇಂಟು ವೈ ಡ್ಯಾಶ್ 2y ವೈ ಡಬಲ್ ಡ್ಯಾಶ್. ಇದು ಹಂಗೆ ಇಟ್ಕೊಳ್ಳಿ. 2 ಇಂಟು ವೈ ಡ್ಯಾಶ್ ಇಂಟು ವೈ ಡ್ಯಾಶ್ ಸ್ಕ್ವೇರ್ ಆಗುತ್ತೆ. ಇದು ವೈ ಡ್ಯಾಶ್ ಇಂಟು ವೈ ಡ್ಯಾಶ್ ಏನು ವೈ ಡ್ಯಾಶ್ ಸ್ಕ್ವೇರ್. 2ಗೆ ಮಲ್ಟಿಪ್ಲೈ ಮಾಡಿದ್ರೆ 2y ಡ್ಯಾಶ್ ಸ್ಕ್ವೇರ್. ದೇರ್ಫೋರ್ ವೈ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 2 ಇಂಟು ವೈ ಜಾಗದಲ್ಲಿ ವೈ ನಾಟ್ ಹಾಕಿ, ವೈ ಡಬಲ್ ಡ್ಯಾಶ್ ಜಾಗದಲ್ಲಿ ಇದು ಹಾಕಿ ಪ್ಲಸ್ 2 ಇಂಟು ವೈ ಡ್ಯಾಶ್ ಜಾಗದಲ್ಲಿ ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ ಹಾಕಿ ಬಂದ್ಬಿಡುತ್ತೆ.
ಆಮೇಲೆ ವೈ 4 ಡ್ಯಾಶ್ ಅಂದರೆ 2 ಹಂಗೆ ಇಟ್ಕೊಳ್ಳಿ. ಇದಕ್ಕೆ ಪ್ರಾಡಕ್ಟ್ ವೈ ತ್ರಿಬಲ್ ಡ್ಯಾಶ್ ಪ್ಲಸ್ ವೈ ಡಬಲ್ ಡ್ಯಾಶ್ ವೈ ಡ್ಯಾಶು ಪ್ಲಸ್ 2 ವೈ ಡ್ಯಾಶ್ ಸ್ಕ್ವೇರ್ಗೇನು 2 ವೈ ಡ್ಯಾಶ್ ವೈ ಡಬಲ್ ಡ್ಯಾಶ್ ಇದು ವೈ 4 ಡ್ಯಾಶ್ ಇದನ್ನ ಮಲ್ಟಿಪ್ಲೈ ಮಾಡಿ 2 ಇಂಟು ವೈ ತ್ರಿಬಲ್ ಡ್ಯಾಶ್ 2 ಇಂಟು ವೈ ಡಬಲ್ ಡ್ಯಾಶ್ ವೈ ಡ್ಯಾಶ್ನ ರೀಅರೇಂಜ್ ಮಾಡಿ ಬರ್ಕೋಬೋದು. 2 2s 4 ಇಂಟು ವೈ ಡ್ಯಾಶ್ ವೈ ಇದು ಲೈಕ್ ಇದೆ ಅಂದರೆ ಸೇಮ್ ಇದೆ ಅಂದರೆ ಆ್ಯಡ್ ಮಾಡ್ಬೋದು. 2 + 4 6 ಇದು ಹಂಗೆ ಇಟ್ಕೊಳ್ಳಿ. ಇದನ್ನ ವೈ 4 ಡ್ಯಾಶ್ ಆಫ್ ಎಕ್ಸ್ ನಾಟ್ ಅಂದರೆ 2 ವೈ ಅಂದರೆ ವೈ ನಾಟ್ ವೈ ತ್ರಿಬಲ್ ಡ್ಯಾಶ್ ಆಫ್ 12 6 ಇಂಟು ವೈ ಡ್ಯಾಶ್ ಆಫ್ ಎಕ್ಸ್ ನಾಟ್ 1 ವೈ ಡಬಲ್ ಡ್ಯಾಶ್ ಎಕ್ಸ್ ನಾಟ್ 5 ಕ್ಯಾಲ್ಸಿಲ್ ಮಾಡಿದ್ರೆ 54 ಬರುತ್ತೆ. ಇಲ್ಲಿದೆ ನೆಕ್ಸ್ಟು. ಆಮೇಲೆ ವೈ 4 ಡ್ಯಾಶ್ ಆಫ್ ಎಕ್ಸ್ ನಾಟ್ ಫೈಂಡ್ ಮಾಡಿದ ತಕ್ಷಣ ಫಾರ್ಮುಲಾ ಬರ್ಕೋಬೇಕು. ಫಾರ್ಮುಲಾದಲ್ಲಿ ವೈ ಆಫ್ ಎಕ್ಸ್ ನಾಟ್ ಅಂದ್ರೇನು ವೈ ನಾಟ್, ಆಮೇಲೆ ಎಕ್ಸ್ ಮೈನಸ್ ಎಕ್ಸ್ ನಾಟ್ ಬದಲು 0. ಇಲ್ಲಿ ವೈ ಇದ್ರ ಬದಲು ವೈ ನಾಟ್ ಹಾಕಬೇಕು. ಯಾವುದ್ರ ಬದಲು ಇದು ಫುಲ್ ವೈ ನಾಟಿಂದ ರಿಪ್ಲೇಸ್ ಮಾಡಬೇಕು. ಇಲ್ಲಿ ಎಕ್ಸ್ ರಿಪ್ಲೇಸ್ ಮಾಡಬೇಕು. ಇದು ವೈ ಡ್ಯಾಶ್ ಆಫ್ ಎಕ್ಸ್ ನಾಟು ಇದು ಅಂದರೆ ನೀವು ಎಕ್ಸ್ ನಾಟು ವೈ ಡ್ಯಾಶ್ ಆಫ್ ಎಕ್ಸ್ ನಾಟು ವೈ ಡಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ವೈ ತ್ರಿಬಲ್ ಡ್ಯಾಶ್ ಆಫ್ ಎಕ್ಸ್ ನಾಟ್ ವೈ 4 ಡ್ಯಾಶ್ ಆಫ್ ಎಕ್ಸ್ ನಾಟ್ ವ್ಯಾಲ್ಯೂಗಳನ್ನ ಹಾಕಬೇಕು. ಹಾಕಿದ್ಮೇಲೆ ಈ ಥರ ಆಗುತ್ತೆ. ಇದನ್ನ ನೀಟಾಗಿ ಬರ್ಕೊಳ್ಳಿ. ಗೊತ್ತಾಗ್ತಿದೆಯಲ್ವ? ಇದು ಬರೆಯುವಾಗ ನೋಡಿ ಎಕ್ಸ್ ಮೈನಸ್ 0 ಅಂದರೆ ಎಕ್ಸ್ 5/2 ಎಕ್ಸ್ ಸ್ಕ್ವಯರ್ ಅರ್ಥ ಆಯ್ತಲ್ವ? 12/6 ಅಂದರೆ 2x³ 15/24 ಅಂದರೆ 9/4 ಅರ್ಥ ಆಗ್ತಿದೆಯಲ್ವ? x⁴ ಇದನ್ನ ಕ್ಯಾಲ್ಸಿಲ್ ಟೈಪ್ ಮಾಡಿಬಿಟ್ಟು ಕ್ಯಾಲ್ಕುಲೇಟ್ ಎಕ್ಸಾಕ್ಟ್ಲಿ 0.1 ಒಂದ್ಸರಿ 0.2 ಅಷ್ಟೇ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.